ಕುಶಾಲನಗರ ಮತ್ತು ಪೊನ್ನಂಪೇಟೆ ಎರಡು ತಾಲೂಕಿಗೆ ಪ್ರಜಾಸೌಧ ಕಟ್ಟಡವನ್ನು ಮಂಜೂರು ಮಾಡಿದ್ದೇವೆ. ಬೆಂಗಳೂರು ದಕ್ಷಿಣ, ನಂತರ ಬೆಳಗಾವಿ, ನಂತರ ಧಾರವಾಡ, ನಂತರ ಮೈಸೂರು, ಬಾಗಲಕೋಟೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ಈ ಹಿಂದೆ ರಾಮನಗರ ಅಂತ ಹೊಸ ತಾಲೂಕು, ಆಲಮಟ್ಟಿ ತಾಲೂಕಿಗೆ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಬೆಳಗಾವಿಯಲ್ಲಿ ಕಾಗವಾಡ ಹೊಸ ತಾಲೂಕು, ಕಾಗವಾಡಕ್ಕೂ ಕೂಡ ಪ್ರಜಾಸೌಧವನ್ನು ಮಂಜೂರಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಸ್ವೀಕಾರ ಮಾಡಬೇಕು. ಧಾರವಾಡ, ಮೈಸೂರು, ಬಾಗಲಕೋಟೆ, ಗದಗ, ಹಾವೇರಿ, ವಿಜಯಪುರ. ಧಾರವಾಡದಲ್ಲಿ ಅಣ್ಣಾವರ ಹೊಸ ತಾಲೂಕು, ಅಣ್ಣಾವರಕ್ಕೆ ನಾವು ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಅದೇ ರೀತಿ ಮೈಸೂರಿನಲ್ಲಿ ಸರಗೂರು ನೂತನ ತಾಲೂಕು, ಸರಗೂರಿಗೂ ನಾವು ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಬಾಗಲಕೋಟೆ ಇಳಕಲ್ ಹೊಸ ತಾಲೂಕು, ಇಳಕಲ್ಲಿಗೂ ಕೂಡ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಹಾವೇರಿಯಲ್ಲಿ ರಟ್ಟಿಹಳ್ಳಿ, ಗದಗದಲ್ಲಿ ಗಜೇಂದ್ರಗಡ. ವಿಜಯಪುರ ಜಿಲ್ಲೆ ಅಂದ್ರೆ ವಿಜಯಪುರದಲ್ಲಿ ತಾಳಿಕೋಟೆ ಮತ್ತು ಕೊಲ್ಹಾರ ಎರಡೂ ಕಡೆ ಈಗ ನಾವು ಮಂಜೂರು ಮಾಡಿದ್ದೇವೆ. ನೆಕ್ಸ್ಟ್ ಚಿಕ್ಕಮಗಳೂರು, ಚಾಮರಾಜನಗರ, ನಂತರ ಚಿಕ್ಕಬಳ್ಳಾಪುರ. ಹೊಸ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ ತಾಳಿಕೋಟೆ ಮತ್ತು ಕೊಲ್ಹಾರ. ಚಿಕ್ಕಮಗಳೂರು, ಚಾಮರಾಜನಗರದಲ್ಲಿ ಹನೂರು ಹೊಸ ತಾಲೂಕು, ಹನೂರಿಗೆ ಪ್ರಜಾಸೌಧ ಮಂಜೂರು ಮಾಡಿದ್ದೇವೆ. ನಂತರ ಚಿಕ್ಕಬಳ್ಳಾಪುರ, ನಂತರ ದಾವಣಗೆರೆ ಮತ್ತು ಚಿಕ್ಕಮಗಳೂರು, ಅಜ್ಜಂಪುರ, ಚಿಕ್ಕಮಗಳೂರು ರಿಪೀಟ್ ಮತ್ತೆ ಬರಬೇಕಂತ. ದಾವಣಗೆರೆ ನ್ಯಾಮತಿ ಹೊಸ ತಾಲೂಕು, ನ್ಯಾಮತಿಗೆ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಸ್ವೀಕರಿಸಬೇಕು. ಚಿಕ್ಕಮಗಳೂರಿನಲ್ಲಿ ಅಜ್ಜಂಪುರ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ. ಅದಾದ ನಂತರ ಮೈಸೂರು ಸಾಲಿಗ್ರಾಮ, ರಾಯಚೂರು ಅರಕೆರ ಆಜ್ಞೆ ಬಿಟ್ಟು ಹೋಗಿತ್ತು. ರಾಯಚೂರಿಗೆ ಅರಕೆರ ಕೂಡ ನಾವು ಮಂಜೂರು ಮಾಡಿದ್ದೇವೆ. ಮೈಸೂರಲ್ಲಿ ಸಾಲಿಗ್ರಾಮ ಸರ್, ಒಂದು ಸಾಲಿಗ್ರಾಮ ಎರಡಕ್ಕೂ ರಾಯಚೂರು ಕೂಡ ಅರ್ಕೆರ ತಪ್ಪಿಕೊಂಡಿದ್ದಾರೆ. ರಾಯಚೂರು ಅರ್ಕೆರ ಬಂದಿದೆ ಅಲ್ವಾ ಡಿ ಸಿ ಅವರು? ಅರ್ಕೆರ ಬಂದಿದೆ. ಬೆಳಗಾವಿಗೆ ಮೂಡಲಗಿ, ಯರಗಟ್ಟಿ, ನಿಪ್ಪಾಣಿ ಮೂರು ಕೂಡ ಆಗಲೇ ತೆಗೆದುಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಹಾಗೆ ಬಾಗಲಕೋಟೆಯಲ್ಲೂ ಕೂಡ ಗುಳೇದಗುಡ್ಡ, ರಬಕವಿ, ಬನಾಗಿ, ದೇವದಾರ್ ಆಗ್ಲೇ ಕೊಟ್ಟವುದರ ಜೊತೆಗೆ ಇವು ಕೂಡ ಆಗಿದೆ. ವಿಜಯಪುರದಲ್ಲಿ ನಿಡಗುಂದಿ, ದೇವರಾಯಪುರಿಗೆ, ಚರ್ಚಿನ, ಅಲ್ಮೇಲ. ಧಾರವಾಡದಲ್ಲಿ ಅಣ್ಣಿಗೇರಿ, ಹುಬ್ಬಳ್ಳಿ ನಗರ. ಗದಗದಲ್ಲಿ ಲಕ್ಷ್ಮೇಶ್ವರ. ಸೊ ಇಷ್ಟು 49 ತಾಲೂಕಿಗೆ ಸರ್ಕಾರ ಬಂದ 2 ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಜನಗಳ ಆಶೋತ್ತರವನ್ನು ಈಡೇರಿಸಲಿಕ್ಕೆ ಪ್ರಜಾಸೌಧವನ್ನು ಮಂಜೂರು ಮಾಡಿಕೊಟ್ಟಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಂಪುಟದ ಉಪಮುಖ್ಯಮಂತ್ರಿಗಳಿಗೆ, ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಧನ್ಯವಾದಗಳು. ಆ ತಾಲೂಕುಗಳು ಸಂಪೂರ್ಣವಾಗಿ ಕಾರ್ಯಪ್ರವೃತ್ತ ಆಗೋದಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಅಂತ ಸರ್ಕಾರದ ಪರವಾಗಿ ಆಶಯ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು ಸರ್. ಈ ಗವರ್ನೆನ್ಸ್ ಸರ್ ಫೋಟೋ ತಗೊಂಡು ರೆಡಿದ್ದೀರಾ ಸರ್? ತಮ್ಮ ಆದೇಶದಲ್ಲಿ ಒಂದು ಸಿಂಗಲ್ ಡ್ಯಾಶ್ ಬೋರ್ಡ್ದಲ್ಲಿ ನಾವು ರಾಜ್ಯದ ಎಲ್ಲ ಪ್ರಗತಿ ಮಾಹಿತಿಯನ್ನು ಸರ್ ಆನ್ ಟೈಮ್ ಆಗಿ, ರಿಯಲ್ ಟೈಮ್ ಆಗಿ, ಆನ್ಲೈನ್ ಆಗಿ ಅದನ್ನು ಪ್ರದರ್ಶಿಸುವಂತಹ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸರ್. ಎಲ್ಲ ಇಲಾಖೆಗಳಲ್ಲೂ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಏನಿದೆ ಅಲ್ಲಿ ಯಾವಾಗ ಪ್ರಗತಿ ಆಗ್ತದೆ ಆ ಮಾಹಿತಿಯನ್ನು ಈ ಡ್ಯಾಶ್ ಬೋರ್ಡ್ನಲ್ಲಿ ತಾವು ಒಂದೇ ಸಲ ಕಾಣ್ಬೋದು ಸರ್. ಈಗ ಗ್ಯಾರಂಟೀಸ್ ಬಗ್ಗೆ ಆಗಲಿ ಅಥವಾ ಕುಡಿಯೋ ನೀರು ಬಗ್ಗೆ ಆಗಲಿ ಸರ್, ಅದನ್ನು ಟ್ಯಾಪ್ ಮಾಡಿದರೆ ಜಿಲ್ಲೆವಾರು, ತಾಲೂಕುವಾರು ಎಲ್ಲ ಮಾಹಿತಿ ಕೂಡ ಒಂದೇ ಸಿಗುತ್ತೆ ಸರ್.
ಸರ್, ಇವತ್ತಿನ ಈ ಸಭೆಯಲ್ಲಿ ನಾವು ನನಗೆ ತುಂಬ ಸಂತೋಷ ಸರ್. ಬಹಳಷ್ಟು ಆಯ್ತು ಹೊರಡ್ರಿ. ಹಾಂ ರೈಟ್. ಎರಡನೇ ಜಲ್ ಜೀವನ್ ಮಿಷನ್